ಜನವರಿ 19ನೇ ತಾರೀಕು ಕರ್ನಾಟಕಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿ ಕೊಡ್ತಾ ಇದ್ದಾರೆ. ಈ ವೇಳೆ ಬೆಂಗಳೂರಿನಲ್ಲಿ ರೋಡ್ ಶೋ ನಡೆಸುವಂತಹ ಚಾನ್ಸಸ್ ಕೂಡ ಇದೆ. ಅತ್ತ ಈಶಾನ್ಯ ರಾಜ್ಯವಾದಂತಹ ಮಣಿಪುರದಿಂದ ಈಗಾಗಲೇ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಈಗಾಗಲೇ ಶುರುವಾಗಿದೆ. ಇವತ್ತಿಗೆ 3ನೇ ದಿನ ಭಾರತ್ ಜೋಡೋ ನ್ಯಾಯ ಯಾತ್ರೆ ಶುರುವಾಗಿ. ಇನ್ನು ಕಾಂಗ್ರೆಸ್ನವರು ಮಣಿಪುರವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಭಾರತ ಜೋಡೋ ನ್ಯಾಯ ಯಾತ್ರೆಯನ್ನ ಶುರು ಮಾಡೋಕೆ ಅನ್ನೋ ಪ್ರಶ್ನೆಗೆ ಉತ್ತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಣಿಪುರವನ್ನ ಮರೆತಿರುವಂತದ್ದಕ್ಕೆ. ಹೌದು, ಮಣಿಪುರದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ವರ್ಷ 2023ನೇ ಮೇ 5ನೇ ತಾರೀಕಿನಿಂದ ಸಾಕಷ್ಟು ಹಿಂಸಾಚಾರ ಗಲಭೆ ಪ್ರಕರಣಗಳು ನಡೆದವು. ಈ ಗಲಭೆಯಲ್ಲಿ ಸುಮಾರು 175ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ರು. ಆದರೂ ಕೂಡ ಮೋದಿಯವರು ಆ ರಾಜ್ಯಕ್ಕೆ ಒಂದು ಬಾರಿಯೂ ಈವರೆಗೂ ಭೇಟಿ ಕೊಟ್ಟಿಲ್ಲ. ಹೀಗಾಗಿ ಕಾಂಗ್ರೆಸ್ ನಾಯಕರು ಮಣಿಪುರದ ಜನತೆಯ ಜೊತೆ ನಾವಿದ್ದೇವೆ, ನಿಮ್ಮ ಅಹವಾಲುಗಳನ್ನು ಸ್ವೀಕರಿಸೋಕೆ, ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸೋಕೆ ನಾವಿದ್ದೇವೆ ಅನ್ನೋದನ್ನು ಮನದಟ್ಟು ಮಾಡಿಕೊಡುವ ನಿಟ್ಟಿನಲ್ಲಿ ಮಣಿಪುರವನ್ನು ಆಯ್ಕೆ ಮಾಡಿಕೊಂಡ್ರು ಭಾರತ ಜೋಡೋ ನ್ಯಾಯ ಯಾತ್ರೆಯನ್ನು ಪ್ರಾರಂಭಿಸೋದಕ್ಕೆ. ಇನ್ನು ಪ್ರಧಾನಮಂತ್ರಿ ಮೋದಿಯವರು ಮಣಿಪುರದಲ್ಲಿ ಹಿಂಸಾಚಾರ ನಡೆದ ಬಳಿಕ ಸುಮಾರು 56 ಬಾರಿ ಬೇರೆ ಬೇರೆ ರಾಜ್ಯಗಳಿಗೆ ಪ್ರಯಾಣವನ್ನು ಮಾಡಿದ್ದಾರೆ. ಆದರೆ ಒಮ್ಮೆ ಕೂಡ ಮಣಿಪುರದತ್ತ ತಿರುಗಿ ಕೂಡ ನೋಡಿಲ್ಲ ಅವರು. ಹಾಗಾದರೆ ಮೋದಿಯವರು ಯಾವ ಯಾವ ರಾಜ್ಯಗಳಿಗೆ ಭೇಟಿ ಕೊಟ್ಟರು ಅನ್ನೋದನ್ನ ನೋಡೋಣ. ಮಣಿಪುರದಲ್ಲಿ ಹಿಂಸಾಚಾರ ಶುರುವಾಗಿದ್ದು ಮೇ 4ರಂದು, ಅಂದರೆ 2023ರ ಮೇ 4ರಂದು. ಆ ಟೈಮ್ನಲ್ಲಿ ಆಗಿನ್ನೂ ಕರ್ನಾಟಕದ ವಿಧಾನಸಭೆಗೆ ಎಲೆಕ್ಷನ್ಸ್ ನಡೆಯುವಂತಹ ಸಂದರ್ಭ. ಆ ಟೈಮ್ನಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಕರ್ನಾಟಕದಲ್ಲೇ ಇದ್ರು. 2023ರ ಏಪ್ರಿಲ್ 29ನೇ ತಾರೀಕಿನಿಂದ ಈವರೆಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯಾವೆಲ್ಲ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ ಎನ್ನುವಂತಹ ಲಿಸ್ಟ್ ನಿಮ್ಮ ಮುಂದೆ ಇಡ್ತೀವಿ. ಮೊದಲನೇದಾಗಿ ಏಪ್ರಿಲ್ 29ರಿಂದ 30ನೇ ತಾರೀಕು ಕರ್ನಾಟಕ ರಾಜ್ಯಕ್ಕೆ ಪ್ರವಾಸ ಮಾಡ್ತಾರೆ. ಹಾಗೆ ಮೇ 2ರಿಂದ 3ನೇ ತಾರೀಕು ಮತ್ತೆ ಕರ್ನಾಟಕ, ಮೇ 5ರಿಂದ 7ನೇ ತಾರೀಕು ಕರ್ನಾಟಕ, ಮೇ 10ನೇ ತಾರೀಕು ರಾಜಸ್ಥಾನ, ಮೇ 12ನೇ ತಾರೀಕು ಗುಜರಾತ್, ಮೇ 31 ರಾಜಸ್ಥಾನ, ಜೂನ್ 3 ಒಡಿಶಾ, ಜೂನ್ 7 ಮಧ್ಯಪ್ರದೇಶ, ಜುಲೈ 1 ಮಧ್ಯಪ್ರದೇಶ, ಜುಲೈ 7, 8 ಛತ್ತೀಸ್ಗಢ, ಉತ್ತರ ಪ್ರದೇಶ, ತೆಲಂಗಾಣ, ರಾಜಸ್ಥಾನ, ಜುಲೈ 27ರಿಂದ 28ರವರೆಗೆ ರಾಜಸ್ಥಾನ, ಗುಜರಾತ್, ಆಗಸ್ಟ್ 1 ಮಹಾರಾಷ್ಟ್ರ, ಆಗಸ್ಟ್ 12 ಮಧ್ಯಪ್ರದೇಶ, ಆಗಸ್ಟ್ 26 ಕರ್ನಾಟಕ, ಸೆಪ್ಟೆಂಬರ್ 14 ಮಧ್ಯಪ್ರದೇಶ, ಛತ್ತೀಸ್ಗಢ, ಸೆಪ್ಟೆಂಬರ್ 23 ಉತ್ತರ ಪ್ರದೇಶ, ಸೆಪ್ಟೆಂಬರ್ 25 ಮಧ್ಯಪ್ರದೇಶ, ರಾಜಸ್ಥಾನ, ಸೆಪ್ಟೆಂಬರ್ 26 ಗುಜರಾತ್, ಸೆಪ್ಟೆಂಬರ್ 30 ಛತ್ತೀಸ್ಗಢ, ಅಕ್ಟೋಬರ್ 1 ತೆಲಂಗಾಣ, ಅಕ್ಟೋಬರ್ 2ನೇ ತಾರೀಕು ರಾಜಸ್ಥಾನ, ಮಧ್ಯಪ್ರದೇಶ, ಅಕ್ಟೋಬರ್ 3ರಂದು ಛತ್ತೀಸ್ಗಢ, ತೆಲಂಗಾಣ, ಅಕ್ಟೋಬರ್ 5ರಂದು ರಾಜಸ್ಥಾನ, ಮಧ್ಯಪ್ರದೇಶ, ಅಕ್ಟೋಬರ್ 12 ಉತ್ತರಾಖಂಡ್, ಅಕ್ಟೋಬರ್ 14 ಮಹಾರಾಷ್ಟ್ರ, ಅಕ್ಟೋಬರ್ 20 ಉತ್ತರ ಪ್ರದೇಶ, ಅಕ್ಟೋಬರ್ 21 ಮಧ್ಯಪ್ರದೇಶ, ಅಕ್ಟೋಬರ್ 26 ಮಹಾರಾಷ್ಟ್ರ, ಗೋವಾ, ಅಕ್ಟೋಬರ್ 30 ಮಧ್ಯಪ್ರದೇಶ, ನವೆಂಬರ್ 2 ಛತ್ತೀಸ್ಗಢ, ನವೆಂಬರ್ 4 ಮತ್ತೆ ಛತ್ತೀಸ್ಗಢ, ಮಧ್ಯಪ್ರದೇಶ, ನವೆಂಬರ್ 5 ಛತ್ತೀಸ್ಗಢ, ಮಧ್ಯಪ್ರದೇಶ, ನವೆಂಬರ್ 7 ಛತ್ತೀಸ್ಗಢ, ಮಧ್ಯಪ್ರದೇಶ, ತೆಲಂಗಾಣ, ನವೆಂಬರ್ 8 ಮಧ್ಯಪ್ರದೇಶ, ನವೆಂಬರ್ 9 ಮಧ್ಯಪ್ರದೇಶ, ರಾಜಸ್ಥಾನ, ನವೆಂಬರ್ 11 ತೆಲಂಗಾಣ, ನವೆಂಬರ್ 12 ಹಿಮಾಚಲ ಪ್ರದೇಶ, ನವೆಂಬರ್ 13 ಛತ್ತೀಸ್ಗಢ, ಮಧ್ಯಪ್ರದೇಶ, ನವೆಂಬರ್ 14 ಮಧ್ಯಪ್ರದೇಶ, ರಾಜಸ್ಥಾನ, ಜಾರ್ಖಂಡ್, ನವೆಂಬರ್ 18 ರಾಜಸ್ಥಾನ, ನವೆಂಬರ್ 19, 20 ರಾಜಸ್ಥಾನ, ಗುಜರಾತ್, ನವೆಂಬರ್ 21 ರಾಜಸ್ಥಾನ, ನವೆಂಬರ್ 22 ಮತ್ತೆ ರಾಜಸ್ಥಾನ, ನವೆಂಬರ್ 23ನೇ ತಾರೀಕು ರಾಜಸ್ಥಾನ, ಉತ್ತರ ಪ್ರದೇಶ, ಡಿಸೆಂಬರ್ 4 ಮಹಾರಾಷ್ಟ್ರ, ಡಿಸೆಂಬರ್ 8 ಉತ್ತರಾಖಂಡ್, ಡಿಸೆಂಬರ್ 13 ಮಧ್ಯಪ್ರದೇಶ, ಡಿಸೆಂಬರ್ 15 ರಾಜಸ್ಥಾನ, ಡಿಸೆಂಬರ್ 17, 18 ಗುಜರಾತ್, ಉತ್ತರ ಪ್ರದೇಶ, ಡಿಸೆಂಬರ್ 30 ಉತ್ತರ ಪ್ರದೇಶ. ಹಾಗೆ ಜನವರಿ 2 ಮತ್ತು 3ನೇ ತಾರೀಕು ತಮಿಳುನಾಡು, ಲಕ್ಷದ್ವೀಪ, ಕೇರಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಹಾಗೆ ಜನವರಿ 5 ಮತ್ತು 7ನೇ ತಾರೀಕು, 5ರಿಂದ 7ನೇ ತಾರೀಕು ರಾಜಸ್ಥಾನ, ಜನವರಿ 8ರಿಂದ 10 ಗುಜರಾತ್, ಜನವರಿ 12ನೇ ತಾರೀಕು ಮಹಾರಾಷ್ಟ್ರಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭೇಟಿ ಕೊಟ್ಟಿದ್ದಾರೆ. ಇನ್ನು ಜನವರಿ 16 ಮತ್ತು 17 ಇವತ್ತು ಮತ್ತು ನಾಳೆ ಆಂಧ್ರ ಪ್ರದೇಶ ಮತ್ತು ಕೇರಳ ಪ್ರವಾಸದಲ್ಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಈ ಲಿಸ್ಟನ್ನು ಗಮನಿಸಿದ ಮೇಲೆ ಒಂದು ವಿಚಾರ ಸ್ಪಷ್ಟವಾಗುತ್ತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೋಗಿದ್ದು ಹೆಚ್ಚಾಗಿ ಭೇಟಿ ಕೊಟ್ಟಿದ್ದು ರಾಜಸ್ಥಾನ, ಮಧ್ಯಪ್ರದೇಶ, ತೆಲಂಗಾಣ ಹಾಗೆ ಛತ್ತೀಸ್ಗಢಕ್ಕೆ. ಯಾಕೆ ಈ ರಾಜ್ಯಗಳಿಗೆ ಸಾಕಷ್ಟು ಬಾರಿ ಭೇಟಿ ಕೊಟ್ಟಿದ್ದಾರೆ ಅಂದರೆ, ಆ ರಾಜ್ಯಗಳಲ್ಲಿ ಮೋದಿಯವರು ಭೇಟಿ ಕೊಟ್ಟಂತಹ ಟೈಮ್ನಲ್ಲಿ ಚುನಾವಣೆ ನಡೀತಾ ಇತ್ತು, ವಿಧಾನಸಭಾ ಚುನಾವಣೆ ನಡೀತಾ ಇತ್ತು. ಹೀಗಾಗಿ ಚುನಾವಣೆಯಲ್ಲಿ ತಮ್ಮ ಪಕ್ಷಕ್ಕೆ ಹೆಚ್ಚು ಲಾಭ ಆಗಬೇಕು, ತಮ್ಮ ಅಭ್ಯರ್ಥಿ ಗೆಲ್ಲಬೇಕು ಅನ್ನೋ ಉದ್ದೇಶದಿಂದ ಮೋದಿಯವರು
ಸಾಕಷ್ಟು ಬಾರಿ ಈ ರಾಜ್ಯಗಳಿಗೆ ಪ್ರಮುಖವಾಗಿ ಭೇಟಿ ಕೊಟ್ಟರು. ಹಾಗಂತ ಮಣಿಪುರಕ್ಕೆ ಹೋಗೋದಕ್ಕೆ ಪ್ರಧಾನಮಂತ್ರಿ ಮೋದಿ ಅವರಿಗೆ ಟೈಮ್ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ. ಟೈಮ್ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ. ಆದರೆ ಆ್ಯಕ್ಚುಯಲ್ ವಿಚಾರ ಮಣಿಪುರದಲ್ಲಿ ಈಗ ಸದ್ಯಕ್ಕೆ ಯಾವುದೇ ಎಲೆಕ್ಷನ್ಸ್ ಘೋಷಣೆಯಾಗಿಲ್ಲ. ಹೀಗಾಗಿ ಇದೇ ಕಾರಣಕ್ಕಾಗಿ ಮೋದಿಯವರು ಮಣಿಪುರಕ್ಕೆ ಹೋಗೋದಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಅಲ್ಲಿ ಹಿಂಸಾಚಾರಕ್ಕೆ ಪೀಡಿತರಾಗಿ ಈಗಾಗಲೇ ನಲುಗಿ ಹೋಗಿರುವಂತಹ ಜನರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಮ್ಮ ರಾಜ್ಯಕ್ಕೆ ಬರಬೇಕು, ನಮ್ಮ ಕಷ್ಟ ಸುಖಗಳನ್ನು ಕೇಳಬೇಕು ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಾರೆ. ಹೀಗಾಗಿ ಜನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಭೇಟಿಗಾಗಿ ಕಾತುರರಾಗಿ ಕಾಯ್ತಾ ಇದ್ದಾರೆ. ಇನ್ನು ಮೊನ್ನೆ ನಡೆದಂತಹ ಚಾಲನಾ ಕಾರ್ಯಕ್ರಮ ಅಂದರೆ ಭಾರತ ಜೋಡೋ ಚಾಲನಾ ಕಾರ್ಯಕ್ರಮದ ವೇಳೆ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ದುಂಬಾಲು ಬಿದ್ದಿದ್ರು ಜನ, ಅಲ್ಲಿನ ಜನ, ಮಣಿಪುರದ ಜನ. ಹೇಗಾದರೂ ಮಾಡಿ ಮೋದಿಯವರನ್ನು ಇಲ್ಲಿಗೆ ಬರುವಂತೆ ಮಾಡಿ, ಈ ಬಗ್ಗೆ ಸಂಸತ್ನಲ್ಲಿ ದನಿ ಎತ್ತಿ ನಮ್ಮ ಪರ ಅಂತ ರಾಹುಲ್ ಗಾಂಧಿ ಅವರ ಬಳಿ ಮನವಿ ಕೂಡ ಮಾಡಿಕೊಂಡಿದ್ರು ಅಲ್ಲಿನ ಜನ. ಸದ್ಯಕ್ಕೆ ಮಣಿಪುರದಲ್ಲಿ ಅಸೆಂಬ್ಲಿ ಎಲೆಕ್ಷನ್ಸ್ ನಡೀತಲ್ಲ. ಈಗ ಹತ್ತಿರದಲ್ಲಿ ಇರೋದಂಥ ಚುನಾವಣೆ ಅಂದರೆ 2024 ಅಂದರೆ ಈ ವರ್ಷದ ಲೋಕಸಭೆ ಚುನಾವಣೆ, ಸಾರ್ವತ್ರಿಕ ಚುನಾವಣೆ. ಹೀಗಾಗಿ ಪ್ರತಿಯೊಂದು ರಾಜ್ಯಕ್ಕೂ ಮೋದಿಯವರು ಭೇಟಿ ಕೊಡಬೇಕಾದಂತಹ ಅನಿವಾರ್ಯತೆ, ಅಗತ್ಯತೆ ಎದುರಾಗತ್ತೆ ಅವ್ರಿಗೆ. ಈ ವೇಳೆ ಮಣಿಪುರಕ್ಕೆ ಮೋದಿಯವರು ಖಂಡಿತ ಭೇಟಿ ಕೊಡ್ತಾರೆ. ಅಲ್ಲಿವರೆಗೂ ಮಣಿಪುರದ ಜನಕ್ಕೆ ಮೋದಿಯವರ ದರ್ಶನ ಭಾಗ್ಯ ಸಿಗೋದಿಲ್ಲ.